ಸುನಿಲ್ ಕುಮಾರ್ ಮತ್ತು ವಿಜಯ್ ಶೆಟ್ರು ಮತ್ತು ನಮ್ಮ ಮಂಜುನಾಥ್ ಮುದ್ರಾಡಿ ಸರ್ ಎಲ್ಲ ಮಾತಾಡಿದ ಮೇಲೆ ಅಗಳು ಪೂರ ಪಾತೇರಿ ಬೊಕ್ಕ ಎಂಕಿ ಗುಜ್ಜಿಡ್ದಾಲ ಒರಿಯುಜಿ ಬಜಿ ಪಿಲತ್ತರಿ ಒರಿಯು ನಂದು ಎನ್ನದಿತ್ತೆ ನಾನು ಹೆಚ್ಚಾದ ಕನ್ನಡೋಡು ಪಾತಿರ್ದ ಪಂಡ ಇಂಕಲ್ನ ಸ್ಟೂಡೆಂಟ್ಸ್ನ ಪಪ್ಪ ಅಮ್ಮನ ಒಂಜಿ ರಿಕ್ವೆಸ್ಟ್ ಉಂಡೆ ಎನ್ನಲ್ಪ ಈ ಲೈವ್ ಇತ್ನಲ್ಪ ಈ ಕನ್ನಡೋಡೆ ಪಾತಿರೋಡು ಮತ್ತು ಜನಕ್ಕೆ ಎಂಕ್ಲಿಗೆ ಅರ್ಥ ಆಪುಂಡು ದೂರ ದೂರದ ಊರ್ದಾಕಲಿಗೆ ಅಂಚಾದ ಯಾನು ಹೆಚ್ಚಾದ ಕನ್ನಡೋಡು ಪಾತಿರ್ನು ತುಳು ಎನ್ನ ಅಪ್ಪೆ ಭಾಷೆ ಮದರ್ ಟಂಗ್ ಅಂತ ಬಂದ್ಪಿರತ್ತೆ ನನ್ನ ನಾಲೈದ ಭಾಷೆ ಭಾರಿ ಖುಷಿ ಹೆಂಗೆ ತುಳುಟು ಪಾತಿರ್ನು ಕನ್ನಡ ಎನ್ನ ರಾಜ್ಯ ಅವಲ ಖುಷಿ ಇಂಗ್ಲೀಷ್ ಹೆಂಗೆ ಇಡೀ ದೇಶ ಬುಡ್ದು ಪಿದಾಯಿ ಮಾತ ಪವರ ಅವಕಾಶ ಮಲ್ತು ಕೊಡ್ತಿನ ಭಾಷೆ ದಾಂತಿನಕಲು ಬತ್ತದ ನಮ್ಮ ದೇಶನ ಆಳ್ಯಂಚಿನ ಭಾಷೆ ಅಂಚಾದ ಐತಮಿತ್ತಲು ಹಿಂಗೆ ಕೊಂಚ ಬಾರಿ ಅಭಿಮಾನ ಉಂಟು. ನಮ್ಮ ಮಂಜುನಾಥ್ ಪೂಜಾರಿ ಮುದ್ರಾಡಿ ಮೇರ್ನ ಬಗ್ಗೆ ಕೊಂಚೂರು ಪನೋಡು ಅಪ್ಪಣ ದಯಪಂಡ ಅರೆಗೆ ಇನಿ ಶಾಸಕರ್ನ ಸ್ಥಾನಮಾನ ಅರೆಗೆ ಮಂತ್ರಿಲ್ನ ಸ್ಥಾನಮಾನ ಉಂಟು ಇನ್ನಿತ ಕ್ಯಾಬಿನೆಟ್ ದರ್ಜೆಯ ಸಚಿವರ ಸ್ಥಾನಮಾನ ಒಂಜಿ ಗಟ್ಟಿ ಆಯ್ನ ಚಪ್ಪಾಳೆ ಪಡ್ ಒಂಜಿ ಎಡ್ಡೆ ಸಿದ್ಧಾಂತದ ಮನುಷ್ಯ ಎಂಕಾರ ಭಾರಿ ಇಷ್ಟ ಆಪೇರು ಎಂಕಾರಿ ಯಾಪ ಫೋನ್ ಮಲ್ತುಂಡಲ್ಲ ಎಂಕೇತು ಭಂಗ ಇತ್ತುಂಡಲ್ಲ ಅರೆಗೆ ಒಂಜಿ ಸೀಟಿ ಅನ್ನು ಕೊರ್ಪನೆ ಕೆಲವರು ಪನ್ಪೇರು ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಪ್ಪುಡು ಸುಧಾಕರ್ ಸರ್ ಅಂತ RSS ಬೊಕ್ಕ ಮಂಜುನಾಥ್ ಪೂಜಾರು ಕಾಂಗ್ರೆಸ್ ಅಂದ ಎಂಕ್ಲಿಗೆ ದಾಲಜ್ಜಿ ಗುಜ್ಜೆ ತಿನ್ನಕ ಎಂಕ್ಲು ಒಟ್ಟಿಗೆ ತಿನ್ಪುಂದಾಲ ಆಯ್ತು ಕಾಂಗ್ರೆಸ್ ಗುಜ್ಜೆ ಬೊಕ್ಕ BJP ಗುಜ್ಜೆ ಅಂದ ಬೇತೆ ಬೇತೆ ಗುಜ್ಜೆ ಇಲ್ದಲ್ಲ ಪೂಜಾ. ನನಗೆ ಭಾಳ ಇಷ್ಟ ಆಗೋದೇನಂತೇಳಿದರೆ ಈ ಎರಡು ಮಾವು ಮತ್ತು ಹಲಸು ಯಾಕೆ ಇಷ್ಟ ಅಂತೇಳಿದರೆ ನಮ್ಮ ಪಪ್ಪನ ಅಮ್ಮನ ಕಾಲಕ್ಕೆ ಹೋದರೆ ಸಾಗುವಳಿ ಕೆಲಸ ಮಾಡುವಾಗ ಹೆಚ್ಚು ದಿವಸ ಇದೇ ಜೀವನವನ್ನು ನಡೆಸಿದೆ. ಈ ಹಲಸಿನಿಂದ ಏನೆಲ್ಲ ಆಗಿದೆ, ಕೆಲವು ದಿವಸ ಅಕ್ಕಿ ಇಲ್ಲದಿದ್ದರೂ ಇದರಲ್ಲೇ ಜೀವನ ಹೋಗಿದೆ. ಅದರಲ್ಲಿ ಏನೇನೆಲ್ಲ ಮಾಡ್ತಿದ್ರು, ಒಂದು ಪಲ್ಯ ಅಷ್ಟು ಮಾತ್ರ ಅಲ್ಲ, ಉಳಿದ್ರೆ ಅದನ್ನು ಪುನಃ ನೀರಿನಲ್ಲಿ ಹಾಕಿಟ್ಟು ಅದಕ್ಕೆ ಉಪ್ಪು ಹಾಕಿ ಒಂದು 1000 ದಿನ ಇಟ್ಟು ಅದನ್ನು ಹಾಳಾಗೋದಿಲ್ಲ, ಮತ್ತು ಅದನ್ನು ಕೂಡ ಉಪ್ಪಾಡು ಪಚ್ಚಿರು. ಮತ್ತು ನಮ್ಮ ವೃಷಭರಾಜ ಕಡಂಬ ಒಮ್ಮೆ ಅದರದ್ದು ಮುಳುಕ ಅಂತ ಮಾಡಿ ನಮ್ಮ ಒಂದು 400 ಹಾಸ್ಟೆಲ್ನ ವಿದ್ಯಾರ್ಥಿಗಳಿಗೆ ಮುಳುಕ ಅಂದರೆ ಎಂತ ಗೊತ್ತಿಲ್ಲ, ಗುಳುಕ ಅಂತ ಮಾಡಿದ್ದಾರೆ, ಅಷ್ಟೊಂದು ಗೊತ್ತುಂಟು ನಮಗೆ. ನಮ್ಮ ಹಾಸ್ಟೆಲ್ನ ಮಕ್ಕಳು ತುಂಬ ಎಂಜಾಯ್ ಮಾಡಿದರು. ವೃಷಭರಾಜ ಕಡಂಬರೊಮ್ಮೆ ನಮ್ಮ ಹಾಸ್ಟೆಲ್ನ ಮಕ್ಕಳಿಗೆ ತಂದು ಕೊಟ್ಟಿದ್ದರು. ಅಲ್ಲ, ತಲೆ ಅಲ್ಲಾಡಿಸೋದಲ್ಲ, ನೀವು ತಂದು ಕೊಟ್ಟರೆ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಟೇಸ್ಟ್ ಕೊಡ್ತೇನೆ, ಸುನೀತಕ್ಕ ಎಲ್ಲ ನೀವು ಸುಮ್ಮನೆ ತಲೆ ಅಲ್ಲಾಡಿಸೋದು ಬೇಡ. ನಮಗೆ ಎಲ್ಲೆಲ್ಲಿಂದೆಲ್ಲ ಮಕ್ಕಳು ಬರ್ತಾರೆ, ಎಷ್ಟೆಷ್ಟು ಒಳ್ಳೆಯ ಮಕ್ಕಳು ಬರ್ತಾರೆ, ಎಷ್ಟೆಷ್ಟು ಒಂದು ಬಡತನದ ಮಕ್ಕಳು ನಮ್ಮಲ್ಲಿ ಬರ್ತಾರೆ. ಒಂದು ಮಂಡಕ್ಕಿ ಮಾರುವ ತಾಯಿಯ ಕತೆ ಹೇಳ್ತೇನೆ ನಿಮಗೆ. ಗಂಡ ಕುಡುಕ, ತಾಯಿ ಎಲ್ಲ ಕಡೆ ಮಂಡಕ್ಕಿ ಮಾರುವುದು. ಇಲ್ಲಿ ತಂದು ಮಗುವನ್ನು ಹಾಕಿದರು ಸಾಲ ಮಾಡಿ. ಅವ MBBS ಫ್ರೀ ಸೆಟ್ ತಗೊಂಡ. ಆ ತಾಯಿ ಒಂದು ಹತ್ತದ್ದು ನೋಡಿದ್ದೇನೆ ನಾನು ಇದನ್ನು ಹೇಳೋದು ಯಾಕೆ ಅಂತ ಹೇಳಿದ್ರೆ, ಅದರಿಂದ ನಮಗೆ ಅನ್ನಿಸ್ತದೆ ಆರೋಗ್ಯ ಸರಿ ಇಲ್ಲದಿದ್ದರೂ ಕೆಲಸ ಮಾಡುವ, ಒಂದಷ್ಟು ಮಂದಿಯನ್ನು ಡಾಕ್ಟ್ರ್ ಮಾಡುವ, ಇಂಜಿನಿಯರಿಂಗ್ ಮಾಡುವ ಅಂತ. ಅಷ್ಟು ದೂರದಿಂದ ಬಂದವರಿಗೆ ನಾವೆಲ್ಲ ಯಾರಾದರೂ ಇಂಥ ಹಲಸಿದ್ದೆಲ್ಲ ಕೊಟ್ಟರೆ ತುಂಬ ಎಂಜಾಯ್ ಮಾಡ್ತಾರೆ. ಇದು ಬಡವರ ಭಾಳ ದೊಡ್ಡ ಅಮೃತವೂ ಆಗಿತ್ತು. ನಾವಂತೂ ಇದರೊಟ್ಟಿಗೆ ಜೀವನ ಮಾಡಿದ್ದೇವೆ, ಮತ್ತು ಆಟವೂ ಆಡಿದ್ದೇವೆ. ಈಗ ಮಾವು ತಿಂದು ಯಾರ್ದಾದ್ರೂ ಹೆಸರು ಕರೆದು ಅದರ ಗೆರಟೆ ಉಂಟಲ್ವ, ಅದನ್ನು ಬಿಸಾಡೋದು, ಕುರಂಟದ ಬೆತ್ತಡಿ ಬಲ್ಪು ಅಂತ, ಅಂದರೆ ಅದರ ಹಿಂದೆ ನೀನು ಓಡು ಅಂಥದ್ದೆಲ್ಲ ಆಟಗಳೆಲ್ಲ ಇತ್ತು. ಮತ್ತು ಮರ ಹತ್ತಿ ಬಿದ್ದು ಕೈಕಾಲು ಮಾಡಿಕೊಂಡದ್ದು ಉಂಟು. ಬೇರೆ ಬೇರೆ ನಮೂನೆಯಲ್ಲಿ ಇದೆಲ್ಲ ನೆನಪುಗಳನ್ನು ಇಂಥ ಕಾರ್ಯಕ್ರಮ ಕೊಡ್ತದೆ. ಮುಂದಿನ ಜನ್ರೇಷನ್ ಎಲ್ಲ ಇದನ್ನು ತಿಂತಾರಾ ಇಲ್ವೋ ಗೊತ್ತಿಲ್ಲ. ಈಗಿನ ಜನ್ರೇಷನ್ ಎಲ್ಲ ಹೇಗೆ ಅಂತೇಳಿದರೆ, ಪ್ರತಿಯೊಂದರಲ್ಲಿ ಹುಡುಕೋದು, ಇದರಲ್ಲಿ ಶುಗರ್ ಉಂಟಾ, ಇದರಲ್ಲಿ BP ಬರ್ತದಾ, ಇದರಲ್ಲಿ ಏನಾದರೂ ಆಗ್ತದಾ, ಇಂಥದ್ದು ದೊಡ್ಡ ಸಮಸ್ಯೆ. ನೋಡಿ, ನಮ್ಮ ಶಾಲೆಯಲ್ಲಿ ಅಲ್ಲ ನಾನು ಹೇಳ್ತೇನೆ ಸರ್, ನಮ್ಮ ಶಾಲೆಯಲ್ಲಿ ಒಂದು ಸಣ್ಣ ಮಗು ಮೊದಲು ನಮ್ಮ ಹತ್ರ 1ನೇಯಿಂದ ಇತ್ತು. ನಾನು ಪ್ರತಿ ಸಣ್ಣ ಕ್ಲಾಸ್ನಲ್ಲಿ ಹೋಗಿ ಕೂತ್ಕೊಂಡು ಮಧ್ಯಾಹ್ನ ಮಕ್ಕಳ ಜೊತೆ ಊಟ ಮಾಡೋದು, ಭಾಳ ಖುಷಿ. ಆ 3ನೇ ಕ್ಲಾಸಿನ ಮಗು, ಸಾಧಾರಣ 3ನೇ ಕ್ಲಾಸಿನ ಮಗು, ಒಂದು ಬಟಾಟೆಯ ತುಂಡನ್ನು ಎದುರಿಗೆ ಇಟ್ಟಿದೆ. ಅಮ್ಮ ಏನು ತಿಂತ ಇಲ್ಲ, ಗ್ಯಾಸ್. ಅಲ್ಲ ಮರ, ಅಷ್ಟು ಸಣ್ಣ ಮಗುವಿನ ತಲೆಯೊಳಗೆ ಈ ಗ್ಯಾಸನ್ನು ತುಂಬಿಸಿದವರು ಯಾರು ಹೇಳಿ? ಪುಣ್ಯಾತ್ಮರು. ನಮಗೆಲ್ಲ ಡಿಗ್ರಿಗೆ ಹೋಗೋ ತನಕವು ಒಂದು BP ಉಂಟು, ಮತ್ತೊಂದು ಶುಗರ್ ಉಂಟು, ಇದೆಲ್ಲ ಗೊತ್ತೇ ಇರಲಿಲ್ಲ. ಎಷ್ಟೆಲ್ಲ ಪುಣ್ಯಾತ್ಮರು ನಾವು. ಈಗಿನ ಮಕ್ಕಳಿಗೆ ನೀವೆಲ್ಲ BP ಮಾತ್ರೆ ತಂದಿಟ್ಟು, ಶುಗರ್ ಮಾತ್ರೆ ತಂದಿಟ್ಟು ಮೊದಲೇ ಹೇಳ್ತೀರಿ, ಇದು ಶುಗರಿಗೆ, ಇದು BPಗೆ. ನಾನು ಹೇಳೋದು, ಈ ಮಾತ್ರೆಗಳು ಗೊತ್ತಾಗಿಯೇ ಹೆಚ್ಚು ಕಾಯಿಲೆ ಬಂದದ್ದು. ನಮ್ಮ ಕಾಲದಲ್ಲಿ ಎಲ್ಲ ಒಂದೊಂದು ಇಡೀ ಹಲಸಿನ ಹಣ್ಣು ತಿಂದು ಒಂದು ಗದ್ದೆಯ ಸುತ್ತ ಬದಿ ತೆಗೀತಿದ್ರು. ಇಡೀ ದಿವಸ ಕೋಣಗಳನ್ನು ಹಿಂದಿನಿಂದ ಓಡಾಡ್ತಾ ಇದ್ರು. ಬರೇ ಅದರಲ್ಲಿ ಎಲ್ಲ ವಿಟಮಿನ್ ಇತ್ತಾಗಾದರೆ
ನನ್ನ ಅಪ್ಪ 96 ವರ್ಷ ಬದುಕಿದ್ದಾರೆ. ಶುಗರ್ ಇಲ್ಲ, ಬಿ ಪಿ ಇಲ್ಲ, ಏನಿಲ್ಲ. ನಮಗೆ ಈಗಲೇ ಬೇಕಾದಷ್ಟೆಲ್ಲ ಇದೆ. ಓಕೆ, ತಾಪತ್ರಯಗಳೆಲ್ಲ ತೊಂದರೆ ಇಲ್ಲ. ಬಹುಶಃ ರಾಜಕೀಯದಲ್ಲಿ ಇರುವವರಿಗುಂಟು. ನಾನು ಹೇಳೋದು, ಕೆಲವು ಪಕ್ಷಾಂತರ ಮಾಡುವವರಿಗೆ ಇದರದ್ದು ಮೇಣ ಕೊಡೋದು ಒಳ್ಳೆಯದು ಅಂತ. ಇವತ್ತು ಅಲ್ಲ, ನಿಮಗೆಲ್ಲ ಬರೋದಿಲ್ಲ ಸ್ವಾಮಿ. ಯಾರಾದರೂ ಪಕ್ಷಾಂತರ ಮಾಡುವವರಿದ್ದರೆ ಇದರದ್ದು ಮೇಣ ಸ್ವಲ್ಪ ಕೊಟ್ಟು ಅವರನ್ನು ಕೂತ್ಕೊಳಿಸ್ಬೇಕು. ಇಲ್ಲದ್ರೆ ಈಚೆಯಿಂದ ಆಚೆ, ಆಚೆಯಿಂದ ಈಚೆ ಹೋಗುವವರಿಗೂ ಅದೊಂದು ಸ್ವಲ್ಪ ಒಳ್ಳೆಯದಂತ ನಾನು ಎಣಿಸೋದು. ಅಂದರೆ ಸ್ವಲ್ಪ ಸಂಜೆ ಹೊತ್ತಿಗೆ ಸಮಯವನ್ನು ಚೆನ್ನಾಗಿ ಕಳೆಯುವ ಅಂತ ಹೇಳಿ. ನನಗೆ ತುಂಬ ಖುಷಿ ಏನಂತ ಹೇಳಿದ್ರೆ, ಒಂದು ಅರ್ಚನಕ್ಕ, ಮಂಜು ಅವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಸುಧಾ ಇವರೆಲ್ಲ ಸೇರಿಕೊಂಡು ಇಂಥ ಕಾರ್ಯಕ್ರಮ ಮಾಡಿದ್ದಾರೆ. 3 ದಿವಸ ಇದೆ ಈ ಕಾರ್ಯಕ್ರಮ. ಒಂದು ನೆನಪು ಮಾಡಿಕೊಳ್ಳುವ. ಮತ್ತು ಸರ್ ಹೇಳಿದ ಹಾಗೆ ಸುನಿಲ್ ಕುಮಾರ್ ನಮ್ಮ ಕಾರ್ಕಳ ಬ್ರ್ಯಾಂಡ್. ನಾನು ಜ್ಞಾನಸುಧ ಮಾಡುವಾಗ ಮೊದಲು ಕಾರ್ಕಳ ಜ್ಞಾನಸುಧ ಅಂತ ಮಾಡಿದೆ. ಆಗ ಅದು ಪರ್ಮಿಷನ್ ಬರುವಾಗ ಜ್ಞಾನಸುಧ ಕಾರ್ಕಳ ಅಂತ ಬಂತು. ನಾನು ಹೇಳಿದೆ ಇದು ಸರಿ ಇಲ್ಲ, ನಮಗೆ ಕಾರ್ಕಳ ಜ್ಞಾನಸುಧವೇ ಮಾಡಿಕೊಡಬೇಕು ಅಂತ. ಅಲ್ಲಿ ಸಣ್ಣ ಗಲಾಟೆ ಆಗಿ ನಮ್ಮ ಮೇಡಮಿಗೆಲ್ಲ ಸರಿ ಬೈದರು ಅವರು. ಎಂಥ ಸ್ವಾಮಿ ನೀವು, ಕಾರ್ಕಳ ಮೊದಲಿದ್ರೇನು ಕೊನೆಗಿದ್ರೇನು? ಅವರಿಗೆ ಗೊತ್ತಿರಲಿಲ್ಲ. ನಮ್ಮಲ್ಲೊಂದು ಸಣ್ಣ ದೂರದೃಷ್ಟಿ ಇತ್ತು. ನಾವು ಬೇರೆ ಊರಿಗೆ ಹೋದರೆ ಆ ಊರು ಹೆಸರು ಮೊದಲು, ಆಮೇಲೆ ಜ್ಞಾನಸುಧ. ಈಗ ನೋಡಿ, ಆಗ ನಮ್ಮ ಟೀಚರ್ಸ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ಅವರಿಗೆ ಗೊತ್ತಾಗಿದೆ. ಕಾರ್ಕಳ ಜ್ಞಾನಸುಧ, ಉಡುಪಿ ಜ್ಞಾನಸುಧ, ಮಣಿಪಾಲ್ ಜ್ಞಾನಸುಧ, ನನ್ನ ಊರಿನ ಅಜಕಾರ್ ಜ್ಞಾನಸುಧ. ಸುನಿಲ್ ಸರ್, ಮಂಜುನಾಥ್ ಮುದ್ರಾಡಿ ಎಲ್ಲ ಬಂದು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ವರ್ಷ ನಮ್ಮ ಊರಿನಲ್ಲಿ 111 ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ಕೊಡುವ ಹಾಗೆ ಭಗವಂತ ನಮ್ಮನ್ನು ಬೆಳೆಸಿದ್ದಾರೆ. ನೀವು ಕೇಳಬಹುದು, ಇದಕ್ಕೂ ಇವತ್ತಿನ ಹಲಸು ಮೇಳಕ್ಕೂ ಏನು ಸಂಬಂಧ ಅಂತ ಕೇಳಿದರೆ, ನನ್ನ ಅಪ್ಪ ಲಂಗೋಟಿ ಇಟ್ಟುಕೊಂಡು, ನನ್ನ ಅಮ್ಮ ಒಂದು ಕಣ್ಣು ಇಟ್ಟುಕೊಂಡು ಕೆಲವು ದಿವಸ ಅಕ್ಕಿ ಇಲ್ಲದೆ ಬರೀ ಹಲಸು ಮಾವಿರಿಂದ ಮಕ್ಕಳನ್ನು ಸಾಕಿದ್ರು. ಆದ್ದರಿಂದ ಇದು ಪೂರಕವಾಗಿಯೇ ನಾನು ಮಾತಾಡ್ತಾ ಇದ್ದೇನೆ ಅಂತ. ಪೂರಕವಲ್ಲದ್ದಲ್ಲ, ಆ ಹಲಸು ನಮ್ಮನ್ನು ಸಾಕಿದೆ, ಆ ಮಾವು ಕೂಡ ನಮ್ಮನ್ನು ಸಾಕಿದೆ. ಅದರಿಂದ ಸಿಕ್ಕಿದಂಥ ಸಂಸ್ಕಾರಗಳು ಬಹುಶಃ ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿ ಊರಿನಲ್ಲಿ ಇಂಥ ಕೈಂಕರ್ಯ ಮಾಡಲಿಕ್ಕಾಗಿದೆ. ಅಂಥ ಕಾರ್ಯಕ್ರಮದಲ್ಲಿ ನನ್ನ ಬಂಧುಗಳೆಲ್ಲ ನನ್ನ ಜೊತೆ ಇದ್ದರು. ವಿಜಯಣ್ಣ ಇದ್ದರು, ಸುನಿಲಣ್ಣ ಅಂತೂ ನನ್ನೊಟ್ಟಿಗೆ ಯಾವತ್ತೂ ಇರುವವರು. ಅವರು ರಾಜಕೀಯದಲ್ಲಿರಲಿ ಇಲ್ಲದೇ ಇರಲಿ, ಯಾಕಂತೇಳಿದರೆ ಅವ್ರದ್ದು ನನ್ನದು ಸಿದ್ಧಾಂತ ಯಾವತ್ತೂ ಒಂದೇ ಇದೆ. ಮಂಜುನಾಥ್ ಮುದ್ರಾಡಿ ಅವರಿಗೆ ಒಂದು, ಮಂಜುನಾಥ ಪೂಜಾರಿ ಮುದ್ರಾಡಿ ಅವರಿಗೊಂದು ನಮ್ಮ ಪ್ರಥಮ ವೇದಿಕೆಯಲ್ಲಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ನ ಸ್ಥಾನಮಾನದಲ್ಲಿ ನಮ್ಮ ಕಾರ್ಕಳಕ್ಕೆ ಸಿಕ್ಕಿದ್ರಿಂದ ಅವರನ್ನೊಂದು ಸನ್ಮಾನ ಮಾಡುವಂಥ ಒಂದು ಸುಯೋಗವೂ ಕೂಡ ನಮಗೆ ಆ ಸ್ಟೇಜಿನಲ್ಲಿ ಸಿಕ್ಕಿತು. ಅವರು ಕೂಡ ಇವತ್ತಿನ ವೇದಿಕೆಯಲ್ಲಿದ್ದಾರೆ ಅಂತ ಹೇಳಿಕೊಂಡು, ನಿಮಗೆಲ್ಲರಿಗೂ ಏನು ಹೆದರದೆ, ಶುಗರ್ ಇದ್ದವರು ಕೂಡ ಹಲಸು ತಿನ್ನಿ, ಮಾವು ತಿನ್ನಿ. ನೀವು ಬೇಕಾದರೆ ಇವತ್ತು ನೋಡಿ, ರೈಸ್ನಲ್ಲಿ ಸುಮಾರು 60 to 70% ಇದೆ ಕಾರ್ಬೋಹೈಡ್ರೇಟ್. ಮಾವಿನ ಹಣ್ಣಿನಲ್ಲಿ ಇರುವುದು ಬರೀ 15. ಹಾಗಾದರೆ ಮಾವು ತಿನ್ನಬಾರ್ದು ಅಂತ ಹೇಳ್ತಾರಲ್ವ ಡಾಕ್ಟ್ರು ಅಂತ. ಅದು ಹಾಗೆ ಅಲ್ಲ. ನೀವು ಮಾವು ತಿಂದು ಮತ್ತೆ ಪುನಃ ಊಟ ಮಾಡೋದು ಬೇಡ. ಮಾವೇ ತಿಂದರೆ ಯಾರಿಗೂ ಶುಗರ್ ಬರೋದಿಲ್ಲ. ಇದು ಸರಿ ಊಟ ಮಾಡಿ ಮತ್ತೆ ಪುನಃ 2 ಮಾವಿನಕಾಯಿ ಹಾಕಿದರೆ ಅದು ಆಗೋದಿಲ್ಲ, ಅದು ಭಾಳ ಕಷ್ಟ. ಅದರಿಂದ ನಮಗೆ ಸೌತ್ ಕೆನಡದವರಿಗೆ ಏನೂ ತಿಂದರೂ ಉಂಟಲ್ವ, ಕೊನೆಗೆ ಅನ್ನ ಊಟ ಮಾಡೋದಿದ್ದರೆ ಎನ್ನ ಉಣಸಾತಜಿ ಅಂತ. ನಮ್ಮಲ್ಲೊಬ್ಬರು ಇದ್ದರು, ಒಂದು ತಂಬಿಗೆ ಹಾಲು ಸಂಜೆ, 6-7 ಚಪಾತಿ, ಒಂದು ಪನ್ಯ ಬಾಳೆಹಣ್ಣು. ಯಾನು ಉಣಸ್ ಮಲ್ಪನ ಎಜ್ಜಿ ಬೈಯಡ ಅಂತ. ಮತ್ತೆ ಉಣಸ್ ಮಾಡೋದು ಯಾಕೆ? ಮತ್ತು ಈ ಜೈನರಿಗೆ ಹೇಳಬೇಕು, ಎಂಕ್ಲೆ ಬೈಯಡ ಉಣಸಿಜ್ಜಿ ಬೊಕ ಪಲಾರದಲ್ಲಿ 20 ನಮೂನೆ ಎದ್ದುಂಟು. ನಮಗೆ ನಮ್ಮ ಗಂಜಿ ಮತ್ತು ಒಂದು ಚಟ್ನಿ ಮಾತ್ರ ಮೀನಿದ್ದು. ಪಲಾರ ಮಾಡುವವರನ್ನು ನೋಡಿದರೆ ಸಾಕಾಗುತ್ತೆ ಮಾರ್ರೆ. ಆ ಪಲಾರ ನಮಗೆ 4 ದಿವಸದ ಊಟ ಅದು ಆ್ಯಕ್ಚುಲಿ. ಆದ್ದರಿಂದ ಯಾರು ಕೂಡ ಮಾವು ತಿನ್ನದೇ ಇರಬೇಡಿ, ಹಲಸು ತಿನ್ನದೇ ಇರಬೇಡಿ. ಸುನಿಲ್ ಕುಮಾರ್ ಹೇಳಿದ್ದನ್ನೆಲ್ಲ ಆಲೋಚನೆ ಮಾಡಿ. ಈಗ ಇವತ್ತು ಕಾರ್ಕಳ ಬೆಂಡೆ, ಕಾರ್ಕಳ ಶಿಲ್ಪ, ಕಾರ್ಕಳ ಜ್ಞಾನಸುಧ ಅಲ್ವ ಸರ್? ಕಾರ್ಕಳ ಜ್ಞಾನಸುಧ ಇವತ್ತು ಅವರಿಗೆ ಬರ್ತದೆ, ಅವರಿಗೆ ಹೀಗೂ ಬರ್ತದೆ ಈಗ ಇನ್ಫ್ಲುಯೆನ್ಸ್. ನಮಗೆ ಕಾರ್ಕಳ ಜ್ಞಾನಸುಧದಲ್ಲಿ ಕೊಡಿಸಿ. ನಮಗೆ ಅಜಕಾರ ಬೇಡ, ಅದು ಅಂದರೆ ಅರ್ಧದಲ್ಲಿತ್ತು, ಈಗ ಅಜಕಾರ ಆಗ್ಬೋದು. ಹೌದು, ನಮಗೆ ಮಣಿಪಾಲ ಬೇಡ. ಮಣಿಪಾಲ ಹೆದರಿಕೆ ಯಾಕೆ? ಹೊರಗಡೆ ಸಿಗರೇಟ್ ಎಲ್ಲ ಸೇದ್ಕೊಂಡು ಹುಡುಗಿಯರು ಸುತ್ತಾಡ್ತಾರೆ, ಆದ್ದರಿಂದ ನಮಗೆ ಅಲ್ಲಿ ಬೇಡ. ಆಯಿತು, ಬಹುಶಃ ಮಂಜು ಸಮಾಧಾನ ಆಯಿತಾ? ನಾನು ಕರೆದಿದ್ರು. ಈಗ ನಾನು ಹೇಳೋದು, ಎಲ್ಲರೂ ನೀವು ಕರಿಬೇಡಿ ನನ್ನನ್ನು. ಈಗ ನಾನೇನು ಪೊಲಿಟಿಷಿಯನ್ಸು ಅಲ್ಲ. ನನ್ನನ್ನು ಈಗ ಎಲ್ಲದಕ್ಕೂ ಕರೆಯೋದು. ಯಾವುದಕ್ಕೆ? ಮದುವೆಯಲ್ಲಿಯೂ ಕರೆಯೋದು, ಮೆಹಂದಿಯಲ್ಲಿಯೂ ಮಾತಾಡ್ಲಿಕ್ಕೆ ಹೇಳೋದು, ಶ್ರದ್ಧದಲ್ಲಿ ಮಾತಾಡ್ಲಿಕ್ಕೆ ಹೇಳೋದು, ವೈಕುಂಠ ಸಮಾರಾಧನೆಯಲ್ಲಿಯೂ ಮಾತಾಡ್ಲಿಕ್ಕೆ ಹೇಳೋದು. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇನೆ ಮಕ್ಕಳೊಟ್ಟಿಗೆ ಮಾತಾಡೋದು. ನಾನು ಈ ಹೊರಗೆ ಬರಲೇಬೇಕಿತ್ತು. ಯಾಕೆ ಗೊತ್ತುಂಟಾ? ನಮಗೆ ಮಕ್ಕಳೊಟ್ಟಿಗೆ ಮಾತಾಡ್ತಾ ಇರುವಂಥ ಸುಖ ಬೇರೆ ಎಲ್ಲಿಯೂ ಸಿಗೋದಿಲ್ಲ. ಮಕ್ಕಳು ದೇವರ ಹಾಗೆ ಇರ್ತಾರೆ. ನಾನು 36 ವರ್ಷದಲ್ಲಿ ಇತ್ತೀಚೆಗಿನ ಒಂದು
5-6 ವರ್ಷದಲ್ಲಿ ನಾನು ಸಮಾಜಕ್ಕೆ ಬಂದು ಭಾಳ ತಪ್ಪು ಮಾಡ್ತಾ ಇದ್ದೇನೆ. ಯಾಕಂತೇಳಿದ್ರೆ ನನಗೆ ಶಾಲೆಗಿಂತ ಹೆಚ್ಚು ಹೊತ್ತು ಹೊರಗೆ ಹೋಗಬೇಕಾಗತ್ತೆ. ನಾನು ಬರೋದಿದ್ರೆ ನೀವು ತಿಳ್ಕೊಳ್ತೀರಿ, ಬೇಗ ಅಹಂಕಾರ ಬೈದನ ಮಾರ ಐತೆ ಅಂತ ತಿಳ್ಕೊಳ್ತೀರಿ. ಬಂದರೆ ಅವರು ತಿಳ್ಕೊಳ್ತಾರೆ ಮೆರಗಿತ್ತೆ ಸರ್ಗೆ ನನ್ನ ಅಜ್ಪಾಯ್ಬೇಕ ನನ್ನ ಮೆಲ್ಲ ಬ್ಯಾತೇನೆ ಪಿದಾಯ ಎಂಕುಲೆ ನೋಡು ಮೂಲ ಅಂತ ಹೇಳ್ತಾರೆ. ಆದ್ದರಿಂದ ನನ್ನನ್ನೆಲ್ಲ ಇಂಥ ಕಾರ್ಯಕ್ರಮದಿಂದ ಸ್ವಲ್ಪ ಬಿಡಿ, ಸುನೀಲ್ ಕುಮಾರನ್ನು ಕರೀತಾ ಇರಿ ಇನ್ನೊಂದು 6-7 ವರ್ಷ ಅಂತ ಹೇಳಿಕೊಂಡು, ಕರೆಯದ ಹಾಗೆ ಆಗ್ಬೋದು ಒಂದು ದೊಡ್ಡ ಮಂತ್ರಿ ಹುದ್ದೆ ಬಂದರೆ ಮಂಜುನಾಥ್ ಅಣ್ಣ ಮುಖ್ಯಮಂತ್ರಿ ಮತ್ತು ಆಂಡ ಎಂಕ್ ಭಾರಿ ನೆನಪಾಪನಾರ್ನ ಆರೊಂಜಿ ಮರಣಿ ವಿಧಾನಸಭೆ ಇಟ್ಪನ್ನು ಹೋಯ್ತೀರಿ ಕಾಣದ ಕಡಲಿಗೆ ಕೇಂದ್ರ ನಿಕ್ಳು ಮತ್ತು ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ ಕೂರಬಲ್ಲೆನೆ ಒಂದು ದಿನ ಅಂಜ ಮಲ್ತಿದ್ದ ಡಿ ಕೆ ಶಿ ಸರ್ಲ ಆಯ್ತು ಅಡೆ ಬರೋಂದುಲ್ಲೆ ರೀ. ಸಿದ್ದರಾಮಯ್ಯ ಇರಲ್ಲ ಎಡ್ಡೆ ಮುಖ್ಯಮಂತ್ರಿ, ಡಿ ಕೆ ಶಿ ಸರ್ಲ ಬೈದಿರಿ ಆರ್ಲೊಂಜಿ ಎಡ್ಡೆ ಮುಖ್ಯಮಂತ್ರಿ ಅವಡು ಬೊಕ್ಕ ಅಂತ ನಮ್ಮ ಸೈಡ್ ದಾವಡಂದು ಬಂದು ನಮ್ಮ ಮಾತಾಡ ಮುಗಿಪೋ. ಥ್ಯಾಂಕ್ ಯು.